ಅನ್ನ ಸಾರು ಬೇಕು, ಅನ್ನ ಸಾರು ಕತ್ಕೊಂಡು ಗೊನ್ನೆ ಸೋರ್ಸ್ಕೊಂಡು ಹಿಂಗೆ ಮಲ್ಕೊಂಡಿದ್ದೆ. ಏನ್ ಮಾಡ್ಕೊಂಡ್ ಬಂದಿದ್ದೆ ಹೇಳು ಸ್ಕೂಲ್? ಒಂದೊಂದೆಲ್ಲ ಕ್ವಾಟ್ಲೆ ಮಗಳು, ಈ ಸ್ಕೂಲ್ ದೊಡ್ಡ ರೌಡಿ ಮಗಳು. ಇದೇ ಸ್ಕೂಲೇ ಕಾಕಸ್ಮಣಿ ಸ್ಕೂಲ್. ಹೇಳು. ಸೈಕಲ್ ಅಲ್ಲಿ ತ್ರಿಬಲ್ ರೈಡ್ ಹೋಗುವ ಯಾವಾಗ್ಲೇ ನಾನು. ಐ ಆಮ್ ಟೆಲ್ಲಿಂಗ್ ಟ್ರೂತ್ಲಿ. ಇದು ನಾನು ಓದಿದ ಸ್ಕೂಲು, ಸೆಂಟ್ ಜಾನ್ಸ್ ಹೈಸ್ಕೂಲ್, ವಿಜಯನಗರ. ಪಕ್ಕದಲ್ಲಿದೆ ಕೇಂಬ್ರಿಡ್ಜು, ಮೋರಿ ಸ್ಕೂಲು. ಏನು ಗೊತ್ತಾ ಮೋರಿ ಅಂತ ಅನ್ನೋದು? ಅಲ್ಲಿ ನಮ್ಮ ಸ್ಕೂಲ್ಗೂ ಅವ್ರ ಸ್ಕೂಲ್ಗೂ ಮಧ್ಯದಲ್ಲಿ ದೊಡ್ಡ ಮೋರಿ ಇದೆ. ಅದಕ್ಕೆ ನಾವು ನಮಗೂ ಯಾವಾಗಲೂ ಜಗಳ, ಸೆಂಟ್ ಜಾನ್ಸ್ಗೂ ಕೇಂಬ್ರಿಡ್ಜ್ಗೂ. ಅದಕ್ಕೆ ನಾವು ಮೋರಿ ಸ್ಕೂಲ್ ಅಂತ ಇಟ್ಟಿದ್ದೀವಿ ಗೈಸ್. ಇದು ನಮ್ಮ ಸ್ಕೂಲು, ನಾನು ಓದಿದ ಸ್ಕೂಲು, ನಾನು ಓದಿದ ಕ್ಲಾಸ್. ಅದು ನೋಡಿ, ಅದೇ ನಮ್ಮ ಕ್ಲಾಸು. ನಾವು ಇಲ್ಲಿ ಸೈಕಲ್ ನಿಲ್ಲಿಸ್ತಾ ಇದ್ವಿ. ಇದು ಸೈಕಲ್ ಸ್ಟ್ಯಾಂಡ್. ನಾನು ಸೈಕಲಲ್ಲಿ ಬರ್ತಾ ಇದ್ದೆ ಸ್ಕೂಲ್ಗೆ. ಇದು ನಮ್ಮ ಸೈಕಲ್ ಸ್ಟ್ಯಾಂಡ್. ಆ ಕಡೆ ನಮ್ಮ ಕಂಪ್ಯೂಟರ್ ಗೇಟು. ಇದು ನಮ್ಮ ಸ್ಕೂಲು ಗ್ಯಾಸ್. ಅದಕ್ಕೆ ಹೇಳಿದ್ದು ನಾನು ಬೆಳೆದಿದ್ದು ಆಟ ಆಡಿದ್ದೆಲ್ಲ ಇದೇ ಏರಿಯಾ ಅಂತ. ದಿಸ್ ಈಸ್ ಮೈ ಸ್ಕೂಲು. ಆದ್ರೆ ನಮ್ಮಮ್ಮ ಒಂದಿನ ನಂಗೆ ಡಬ್ಬಿಗೆ ಊಟ ಹಾಕೊಂಡು ಮಧ್ಯಾಹ್ನ ಹೇಳ್ತಿ 20 ವರ್ಷ ಇಲ್ಲ. ನಮ್ಮಮ್ಮ ನಾನು ಮಧ್ಯಾಹ್ನ ಊಟ ಮಾಡಿಸ್ಬಿಟ್ಟು ಹೋಗಿದ್ದೀನಿ. ಇಷ್ಟು ಫಸ್ಟ್ ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ತನಕ ಇಲ್ಲೇ ಓದಿರೋದು. ಒಂದೇ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಂದೇ ಒಂದು ಸತಿ ನಮ್ಮಮ್ಮ ನನ್ಗೆ ಮಧ್ಯಾಹ್ನ ಊಟ ತಂದ್ಕೊಟ್ಟಿರೋದು. ಎಷ್ಟೊಂದು ಪೇರೆಂಟ್ಸ್ ಬಿಸಿ ಬಿಸಿ ಊಟ ತಂದ್ಕೊಡೋರು. ನನ್ಗೆ ಬೆಳಗ್ಗೆ ತಿಂಡಿನ ಡಬ್ಬಿಗೆ ಕಳ್ಸೋರು. ಒಂದಿನ ತಗೋಬಮ್ಮ ಅಂದ್ರೆ ಅವೆಲ್ಲ ಯಾವ ನಡೀತಾನೆ ಅಷ್ಟು ದೂರ ಅಂತ ಊಟನೇ ತಂದ್ಕೊಡ್ತಾ ಇರ್ಲಿಲ್ಲ ಗೈಸ್. ಊಟನೇ ಹಾಕಿಲ್ಲ ಅಂದ್ಬಿಟ್ಟೆ. ಊಟ ಹಾಕ್ತಾರೆ ಆದ್ರೆ ಒಂದಿನ ಬಂದು ಮಧ್ಯಾಹ್ನ ಊಟ ತಿನ್ಸಿ ಬಿಸಿ ಬಿಸಿ ಊಟ ತಿನ್ಸೆಲ್ಲ ಮಾಡ್ಸೋ ಸಾಲದು. ಸ್ಕೂಲ್ ಅರ್ಜೆಂಟ್ ಬೆಳಗ್ಗೆ ತಿಂಡಿ ತಿನ್ನಿಸ್ತಿದ್ದೆ, ರಾತ್ರಿ ಟ್ಯೂಷನ್ಗೆ ಹೋಗ್ಬೇಕು ಅಂತ ಬೇಗ ತಿನ್ನಿಸ್ತಿದ್ದೆ, ಮಧ್ಯಾಹ್ನ ಬಂದು ತಿನ್ನಿಸ್ಬೇಕು. ನೀನ್ ನಾಚಿಕೆ ಆಗಲ್ವಾ ನಿನ್ಗೆ? ನೋ. ಅಮ್ಮನ ಹತ್ರ ಕೇಳ್ದೆ ಇನ್ಯಾವ ಮಡಿಕೊಂಡಿದೀನ ಕೇಳಕ್ಕೆ. ಮೊನ್ನೆ ಹಾಲು ಕೇಳಿದೆ, ಇವತ್ತು ಊಟ ಕೇಳ್ತಾ ಎಲ್ಲಿ ತಿನ್ಸ ನಡಿಯ ಕಡೆ ಒಂದಿನ ಡಬ್ಬಿ ಮಾಡ್ಕೊಂಡು ಬಂದು ಕೂತ್ಕೊಂಡು ತಿನ್ನಿಸ್ಬಿಟ್ಟು ನಂಗೆ ಖುಷಿ. ನಾವೆಲ್ಲ ಯಾಕಾದ್ರೂ ದೊಡ್ಡವರಾಗ್ಬಿಟ್ಟು ಅಂತ ಅನ್ಸುತ್ತೆ. ಜಾಲಿ ಆಗಿತ್ತು. ಹಾಕೋದು ಅವಾಗ ಚಿಕ್ಕೊಳ್ತಾರ. ಜಾಲಿ ಆಗಿತ್ತು ಗೈಸ್ ಸ್ಕೂಲ್. ನಂಗೆ ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಹಳೆ ಸೈಕಲ್ ಅಲ್ಲಿ ತ್ರಿಬಲ್ ರೈಡ್ ಹೋಗುವ ಯಾವಾಗ್ಲೇ ನಾನು ರೌಡಿ ಬೇಬಿ ಸ್ಕೂಲಲ್ಲಿ ಎಲ್ಲಾರ್ಗು ಹೊಡಿತಿದ್ದೆ. ಜಾಲಿ ತಲೆ ಎಲ್ಲ ತುತ್ ಮಾಡ್ಬಿಟ್ಟಿದ್ದೀನಿ ನನ್ನ ಫ್ರೆಂಡ್ಸ್ಗೆ. ಒಬ್ರಿಗೆ ಹಲ್ಲುದ್ರಿಸಿದ್ದೆ, ಒಬ್ರಿಗೆ ತಲೆ ತುತ್ ಮಾಡಿದೀನಿ. ಇನ್ಮೇಲೆ ನಮ್ಗೆ ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ನಮಗ್ ಡಗ ಅನ್ನೋದು, ಯಾರು ಹೊಡೆದವಳು ಅಂತ ಬರೀ ಕಂಪ್ಲೇಂಟೇ. ಅವತ್ತೇ ತಾನೇ ಪೇರೆಂಟ್ಸ್ ಸಿಗೋದು. ಅಪ್ಪ ಅಂತೂ ಬರ್ತಿರ್ಲಿಲ್ಲ, ಅವ್ರ ಡ್ಯೂಟಿ ಅಂತ ಇರೋರು. ನಾವ್ ಬಂದಾಗೆಲ್ಲ ಮುಖಕ್ಕೆ ದೊಡ್ಡ ದುಪ್ಪಟ್ಟ ಹಾಕೊಂಡು ಒರ್ಸ್ಕೊಂಡು ಹೋಗ್ತಾ ಇದ್ದೆ ಉಗ್ಗಿದ್ರೆ. ಆದ್ರೆ ಚೆನ್ನಾಗಿ ಓದ್ತಿದ್ಲು. ಓದೋದ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಈ ತರ ರೌಡಿಸಮ್ ಮಾಡ್ತಾಳೆ ನಿನ್ ಮಗಳು ಅಂತ ಇಷ್ಟುದ್ದ ಮಕ್ಳು ಶುರು ಮಾಡ್ಬಿಡೋರು. ಪೇರೆಂಟ್ಸ್ ಗಿಂತ ಹೆಚ್ಚಾಗಿ ಆಂಟಿ 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 ಅಂತ ಓಲಿ ಬಿಡ್ರು ಅಂದ್ರೆ ಇಲ್ಲ ಆಂಟಿ ಹೊಡಿತಾಳೆ, ಆಂಟಿ ಸ್ಕೇಲ್ ಅಲ್ಲಿ ಕೊಡ್ತಾಳೆ, ಚುಚ್ತಾಳೆ ಪೆನ್ಸಿಲ್ ಅಲ್ಲಿ. ಇನ್ನೋಳು ಒಂದೊಂದೆಲ್ಲ ಕ್ವಾಟ್ಲೆ ಮಗಳು, ಈ ಸ್ಕೂಲ್ ದೊಡ್ಡ ರೌಡಿ ಮಗಳು. ಇವತ್ತೇ ಮುಚ್ಕೊಂಡಿರೋದು. ಇವಾಗೆಲ್ಲ ಸ್ಕೂಲಲ್ಲಿ ಎಲ್ಲರೂ ತರಲೆ ಮಾಡ್ತಾರೆ, ನಾನು ತರಲೆ. ಅದೇ ಸ್ವಲ್ಪ ಜಾಸ್ತಿ ತರಲೆ ಮಾಡ್ತಾ ಇದ್ದೆ. ಫಸ್ಟ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗು ಇದೇ ಸ್ಕೂಲಲ್ಲಿ ಓದಿದ್ದು. ಬೋರ್ಡ್ ಹಾಕಿದ್ರ ನಿಂದು? SSLC ಹಿಂದಿಲ್ ಪಾಸ್ ಆಗಿದ್ದ ದೊಡ್ಡ ವಿಷಯ. ನಾನು ಅದ್ ಹೆಂಗ್ ಹಿಂದಿಲ್ 50 ಮಾರ್ಕ್ಸ್ ಬಂದ್ಬಿಡ್ತು ಅಂತ ನನ್ಗೆ ಇವಾಗೂ ಗೊತ್ತಿಲ್ಲ. ಯಾಕಂದ್ರೆ ಹಿಂದಿ ಕಂಡ್ರೆ ಆಯ್ತಾರೆ. ನನ್ಗೆ ಇವಾಗೂ ಹಿಂದಿ ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಯಾಕಂದ್ರೆ ನಂಗೆ ಅದು ಇಷ್ಟ ಇಲ್ಲ ನನಗೆ. 10th ಅಲ್ಲಿ ಐ ಕಲ್ತಿದ್ದು, ಹಿಂದಿ ಆಯಿನ ಎಕ್ಸಾಮ್ ಬರೀಬೇಕು ಅಂತ, ಬೋರ್ಡ್ ಎಕ್ಸಾಮು ಅಂತ. ನಾವು ಓದಿದ್ದೆ ಲಾಸ್ಟ್ ಗೈಸ್. ಇವಾಗಿರೋ ಮಕ್ಳಿಗೆ ಇದ್ರದ್ದು ವ್ಯಾಲ್ಯೂನು ಗೊತ್ತಿಲ್ಲ, ಭಯ ಗೊತ್ತಿಲ್ಲ. ಎಕ್ಸಾಮ್ ಭಯ ಹೆಂಗೆ, ಬೋರ್ಡ್ ಎಕ್ಸಾಮ್ ಅಲ್ಲಿ ಚಡ್ಡಿ ಹುಚ್ಚೋಯ್ಕೊಂಡ್ ಬಂದ್ಬಿಡ್ವಿ ನಾವು ಎದ್ರುಕೊಂಡು. ಏನೋ ಗೊತ್ತಿಲ್ಲ ಈ ಮಕ್ಳಿಗೆ ಇವಾಗಂತೂ. ಏನ್ ಮಾಡ್ಕೊಂಡ್ ಬಂದಿದ್ದೆ ಹೇಳು ಸ್ಕೂಲ್? ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ. ಅವಾಗೆಲ್ಲ ಫೋನ್ ಇರ್ಲಿಲ್ಲ ಮನೆಗೆ. ಏನಾಯ್ತು? ಕಕ್ಕ ಮಾಡ್ಕೊಂಡೆ. ಏನ್ ಇವಾಗ ಚಡ್ಡಿ ಕಕ್ಕ ಮಾಡ್ಕೊಂಡ್ರೆ ತಪ್ಪ? ನೀನ್ ಸ್ಕೂಲ್ ಕಕ್ಕನೆ ಮಾಡ್ಕೊಂಡಿಲ್ವಾ? ಇದೊಂದೇ ನಮ್ಮಮ್ಮ ನನಗೆ ಹೆಂಗೆ ಹೇಳ್ತಾರೆ ಅಂದ್ರೆ, ಮಿಸ್ ಹೊಡೆದ್ರು, ಅಳು ಬಂತು, ಕಕ್ಕ ಟಾಯ್ಲೆಟ್ ಅಂದ್ರೆ ಬಿಡ್ಲಿಲ್ಲ, ಚಡ್ಡಿ ಮಾಡ್ಕೊಂಡ್ಬಂದೆ. ಏನ್ ಇವಾಗ? ಸ್ಕೂಲ್ಗೆ ಮನೆಗೆ ಕಳಿಸ್ಬಿಟ್ಟು ಟಾಯ್ಲೆಟ್ ಕಳ್ಸಿದ್ದೆಲ್ಲ ಬೇಕು. ಈ ತರ ರೌಡಿಸಮ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ. ಈಗಲ್ಲ ದೊಡ್ಡವರಾದ್ಮೇಲೆ ಕರಾಟೆ ಸೇರ್ಕೊಂಡಿದ್ದೇನೆ. ನಮ್ ಸ್ಕೂಲಲ್ಲಿ ಕರಾಟೆ ಓಡಿಸ್ತಾರೆ ಅಂತ ಓಡ್ ಬಂದ್ಬಿಟ್ಟದ ಅಡ್ಮಿಷನ್ ಮಾಡಿಸ್ಕೊಂಡು. ಭಾರಿ ಮೋಸ ಇವಳು. ಅಯ್ಯಪ್ಪ, ಸ್ಯಾನ್ಸ್ಕ್ರಿಟ್ ಕಲಿತೀನಿ ಇಂದ್ಲು, ಹಿಂದಿ ಕ್ಲಾಸ್ ಕಲಿತೀನಿ ಇಂದ್ಲು, ಆಮೇಲೆ ಮ್ಯಾಥಮೆಟಿಕ್ಸ್ ಏನಂತಾರ ಅದನ್ನ ಅಬ್ಯಾಕಸ್ ಸೇರ್ಕೋದು, ಎಲ್ಲದಕ್ಕೂ ಸೇರ್ಕೊಳ್ಳೋದು. ಅಡ್ಮಿಷನ್ ಮಾಡಿಸ್ಬಿಟ್ಟು ನಮ್ಗೆ ಚೊಂಬು ಎಂಟ್ರೆನ್ಸ್ ಪಾದಕ್ಕೆ ಗೋವಿಂದ ಅಂತ. ಇಲ್ಲಿ ಬಸ್ಕಿ ಓಡಿಸ್ಬಿಟ್ರಂತೆ. 3-4 ದಿನ ಮಂಡಿ ನೋವು ಎದ್ದಳ್ತಿರ್ಲೇ ಇರ್ಲಿಲ್ಲ. ನನ್ ಕೈಯಲ್ಲಿ ಆಗಲ್ಲ ಮಂಡಿ ನೋವು, ಅವ್ರು ಬಸ್ಕಿ ಓಡಿಸ್ತಾರೆ ಅಂದ್ಬಿಟ್ಟು
ಅಲ್ಲಿ ಅಡ್ಮಿಷನ್ ಗೋವಿಂದ. ಅವಾಗೆಲ್ಲ ಬಿಡಿ 250 ರೂಪಾಯಿ ಅಷ್ಟೇ ಅಡ್ಮಿಷನ್ಸ್ಗೆ, ಜಾಸ್ತಿ ಇಲ್ಲ. ಇವಾಗಾದ್ರೆ 1000 ರೂಪಾಯಿ. ಒಟ್ನಲ್ಲಿ ಎಲ್ಲ ಕಲಿಬೇಕು. ಕಲಾಹರಟೆ ನೆಟ್ ಕಂಪ್ಲೀಟ್ ಮಾಡಲ್ಲ. ಆದ್ರೂ ನಾನು ಭರತನಾಟ್ಯ ಕಲ್ತೆ, ಅಯ್ಯೋ ಯಕ್ಷಗಾನ ಬಾರೆ. ಕಲ್ತೆ. ಏಯ್ ಮುಚ್ಚು ಬಾಯ್, ಯಾಕೆ ಪರ್ಫಾರ್ಮೆನ್ಸ್ ಕೊಡ್ಲಿಲ್ವಾ? ಯಕ್ಷಗಾನ Performance ಕೊಡಕ್ಕೂ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಬರ್ಲಿಲ್ಲ. ರಂಗಪ್ರವೇಶ ಮಾಡಕ್ಕೂ ಎಕ್ಸಾಮ್ ಬರ್ಲಿಲ್ಲ. ಎಲ್ಲ ಹಿಂಗೆ ಅರ್ಬೇರ್ಕೆ. ಇದೇ ಸ್ಕೂಲೇ, ಕಾಕಸ್ಮಣಿ ಸ್ಕೂಲ್ ಹೇಳು. ನೋಡಿ ಫ್ರೆಂಡ್ಸ್, ಸ್ಕೂಲ್ಗೆ ರಜಾ ಹಾಕ್ಬೇಕು, ಇಲ್ಲ ಸ್ಕೂಲಿಂದ ಮನೆಗೆ ಈ ತರ ಹೋಗ್ಬೇಕು ಅಂದ್ರೆ ಕಕ್ಕ ಮಾಡ್ಕೊಂಡ್ಬಿಟ್ರೆ ಸ್ಕೂಲಿಂದ ನಮ್ ವಿಡಿಯೋ ನೋಡೋರು ಇವ್ರಿಬ್ರು ಅಮ್ಮ ಮಕ್ಳು ಬೇರೆ ಕೆಲ್ಸನೇ ಇಲ್ಲ ಅಂತ ಅನ್ಕೊಂತಾರೆ. ಅಲ್ಲ, ನಾನು ಈ ತರ ಎಲ್ಲ ಹೇಳಿ ಹಿಂಸೆ ಕೊಡ್ಬಾರ್ದು. ಬನ್ನಿ ಗಾಯ್ಸ್ ಹೋಗೋಣ, ನಮ್ಮಮ್ಮ ಇಲ್ಲೇ ಇದ್ರೆ ಬ್ಯಾದಿ ಓದೋದಿಕ್ಕೆ ಬರೆಯೋದಿಕ್ಕೆ ಕಷ್ಟ ಅಂದ್ಬಿಟ್ಟು ಒಂದಕ್ಕೆ ಎರಡಕ್ಕೆ ಸ್ಕೂಲಲ್ಲಿ ಟೀಚರ್ಸ್ಗಳು ಇವ್ರ ಆಟ ಎಲ್ಲ ನೋಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಕಳಿಸ್ತಾ ಇರಲಿಲ್ಲ. ಇವಳು ಈ ತರ ಡುಬಕ್ ಮಾಡ್ತಾಳೆ ಅಂತ ಅವ್ರಿಗೆ ಗೊತ್ತಿದ್ರೆ ಫಸ್ಟ್ ಹೋಗೋದು ಸ್ಕೂಲಲ್ಲಿ ಕೂರಕ್ಕಾಗ್ತದೆ. ಮರ್ಯಾದೆ ಮೂರ್ಖ ಸಿಕ್ಕಿದ್ಯಾ ನೀನು? ಎಷ್ಟನೇ ಕ್ಲಾಸ್ ಹೋಗ? 1ನೇ ಕ್ಲಾಸ್ ಕಣಮ್ಮ, ಚಿಕ್ಕ ಕಣಮ್ಮ. ಆಯಾ ಮನೆ ತಿಕ್ಕೊಂಡಿರೋ ನೀ ದೊಡ್ಡ ಹೋಗಮ್ಮ, ಬನ್ನಿ ಫ್ರೆಂಡ್ಸ್. ಅಸಹ್ಯ ಅನ್ಕೋತಾರೆ ಯಾರಾದ್ರೂ ಹಿಂಗೆಲ್ಲ. ಇಲ್ಲ, ರಜಾ ಸಿಗ್ಬೇಕಂದ್ರೆ ಈ ತರ ಡುಬಾಕ್ ಮಾಡವಳ ಅಂತ ರೌಡಿ ಅಂತ ಹೇಳಿ ರಜಾ ಸಿಗ್ಬೇಕು ಅಂತ ಚಡ್ಡಿಲ್ ಕಕ್ಕ ಮಾಡ್ಕೊಳ್ಳೋದು. ಯಪ್ಪಾ, ಈಗಿನ ಮಕ್ಳು ಕಕ್ಕ ಮಾಡ್ಕೊಂಡ್ಬಿಟ್ರೆ ಆಯ್ತು ಗೋವಿಂದ. ಸರಿ ಬಾ, ಆಯ್ತು ಹೋಗೋಣ. ಬೇಡ, ಇನ್ನೊಂದ್ಸತಿ ನಿನ್ ಸ್ಕೂಲ್ ಹತ್ರನೇ ಕರ್ಕೊಂಡ್ ಬರಲ್ಲ ನಾನು, ಕರ್ಕೊಂಡೇ ಬರಲ್ಲ ನಾನು ನಿನ್ನ. ಇವಾಗ ಹೋಗಾಯ್ತು, ಬಾಯ್. ನನ್ ಸ್ಕೂಲ್ ಮರ್ಯಾದೆ ತೆಗೆದಲ್ದೆ ನಂದು ಮರ್ಯಾದೆ ತೆಗಿತಾರೆ. ಸ್ಕೂಲ್ ಮರ್ಯಾದೆ ಅಲ್ಲ, ಟೀಚರ್ಸ್ ಆಗಿ ಮಾಡೋದಿಕ್ಕೆ ನೀವು ಸ್ಟೂಡೆಂಟ್ಸ್ ಗಳು ಯಾವ ತರ ಇದೀರಾ ಅಂತ. ಇವಾಗ ಪೇರೆಂಟ್ಸ್ ಗಳಿಗಾಗ್ಲಿ ಟೀಚರ್ಸ್ಗಾಗ್ಲಿ ಮಕ್ಳು ರೆಸ್ಪೆಕ್ಟೇ ಕೊಡಲ್ಲ. ತಿರುಗಿಸ್ ಬೈತವೆ, ತಿರುಗಿಸ್ ಹೊಡಿತವೆ, ಆ ತರ ಕಾಲ ಆಗ್ಬಿಟ್ಟಿದೆ. ಟೀಚರ್ಸ್ ಬಂದ್ರೆ ನಾವೆಲ್ಲ ರೌಸ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ, ಟೀಚರ್ ನೋಡ್ತಾರೆ ಅಂತ. ಇವಾಗಲ್ಲ ನಾ ಹೋಗು ಅಂದ್ಬಿಟ್ಟು ಎದೆ ಉಗ್ಗಿಸ್ಕೊಂಡು ಹೋಯ್ತಾರೆ ಟೀಚರ್ ಮುಂದೆ. ನಾವೆಲ್ಲ ಎಷ್ಟ್ ಕಷ್ಟಪಟ್ಟಿದೀವಿ ಗೊತ್ತಾ, ಎಷ್ಟ್ ಕಷ್ಟಪಟ್ಟು ಓದಿದೀವಿ ಗೊತ್ತಾ. ಟೀಚರ್ಸ್ ಹೆಸರು ಹೌದಾ? ಒಬ್ರು ನೆನ್ಪಿಲ್ವಾ? ಮಂಜುಳಾ ಕನ್ನಡ ಟೀಚರು, ಅವರು ನಮ್ ಕ್ಲಾಸ್ ಟೀಚರ್ ಒಡಿಯೋರು. ಪದ್ಮಾ ಮ್ಯಾಮ್ ಇಂಗ್ಲಿಷ್, ಪದ್ಮಾ ಮ್ಯಾಮ್ ಇಂಗ್ಲಿಷ್. ಅವರಂತೂ ರೆಡಿ ಮಾಡ್ಕೊಂಡು ಉಷಾ ಮ್ಯಾಮ್ ಪಿಟಿ ಟೀಚರು. ಸೋಶಿಯಾಲಜಿ ಗೊತ್ತಿಲ್ಲ. ಪೂರ್ಣಿಮಾ ಬಯಾಲಜಿ. ಕನ್ನಡ, ಹಿಂದಿ ಗೊತ್ತಿಲ್ಲ ನನ್ಗೆ. ಮ್ಯಾಥ್ಸ್ ನೆನಪಿಲ್ಲ ನನ್ಗೆ. 2012 ಅಲ್ಲಿ ನಾನು 10th ಪಾಸ್ ಆಗಿದ್ದು. 2012 ಅಲ್ಲಿ ಪಾಸ್ ಔಟ್ ನಾನು. ಇದು ನಮ್ಮ ಕಾಲೇಜು, ನಮ್ ಸ್ಕೂಲು. ಕಾಲೇಜು ನಮ್ದು ಇಲ್ಲಿದೆ, ಬಟ್ ನಾನು ಇಲ್ಲಿ ಓದ್ಲಿಲ್ಲ. ನಾನು ಓದಿದ್ದು ಧರ್ಮಸ್ಥಳದಲ್ಲಿ ಕಾಲೇಜು. ಇಲ್ಲಿ ಆಗಿದ ತಕ್ಷಣ ಸೀದಾ ಹಾಸ್ಟ್ಲಿಗೆ ಹಾಕಿದ್ರು ನನ್ನ. ಏನಕ್ಕೆ ಹಾಸ್ಟ್ಲಿಗೆ ಹಾಕಿದ್ದು? ಈ ತರ ಅಲ್ಲುದ್ರು ಕಕ್ಕ ಮಾಡ್ಕೊ, ಸ್ಕೇಲಲ್ಲಿ ನೋಡಿ ತಲೆ ತೂತ್ ಮಾಡು, ಅದೇ ರೌಡಿಸಂ. ನನ್ನ ತಲೆ ತೂತ್ ಮಾಡಿದ್ರು. ಕಲಿಬೇಕು ಅಂತ ಅಲ್ಲಿಗೆ ಹಾಕಿದವ್ರಪ್ಪ. SLC ಮುಗಿದ ತಕ್ಷಣ ತಗೊಂಡೋಗಿ ಡಿಪ್ಲೊಮಾಗ್ ಹಾಕಿದ್ರು. ಈ ಬೆಂಗಳೂರು ಇವ್ರದ್ದು ಜಾಸ್ತಿ ಆಯ್ತು, ಪುಡಾರಿಗಳ ಜೊತೆ ಸೇರ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಆ ಹುಡುಗಿರು ಹಂಗೆ ಇರೋರು ಜೊತೆಗೆ. ಹಿಂಗೆಲ್ಲ ಮಾಡ್ತಾರೆ ನನ್ನ. ಆಮೇಲೆ ಏನು, ನಾನೇನ್ ಕಾಲೇಜಲ್ಲಿ ಏನು ಸೈಲೆಂಟ್ ಆಗಿದ್ನಾ? ತಾಟ ತಕೊಂಡ್ ಹೊಡ್ದಿದ್ದೀನಿ ಹಾಸ್ಟೆಲ್ ಎಲ್ಲಾರ್ಗುನು. ಪಾಪ ಮೊನ್ನೆ ಮದುವೆ ಹೋದಾಗೆಲ್ಲ ನೆನ್ಸ್ಕೊಂಡವ್ರೆ ನೀನೇನೆ ಆಟ ಆಡಿದ್ನಿ. ನಾನು ಸ್ಕೂಲಲ್ಲೂ ರೌಡಿ, ಕಾಲೇಜಲ್ಲೂ ರೌಡಿ. ಇವಾಗ ಏನು ಇಲ್ಲ ಗೈಸ್, ತುಂಬಾ ಶಾಂತ ರೀತಿಯಲ್ಲಿ ವರ್ತಿಸ್ತೀನಿ ಗೈಸ್. ಯಾರ ನಿನ್ ತಂಟೆಗೆ ಬಂದ್ರೆ ಹೆಂಗ್ ರೋಸ್ಟ್ ಮಾಡ್ತೀಯ? ನಾನ್ ತುಂಬಾ ಒಳ್ಳೆ ಹುಡುಗಿ, ನಮ್ಮ ಅಮ್ಮ ಹೇಳಿದಲ್ಲ ನಂಬೇಡಿ ಬಾಯ್. ಸ್ವಲ್ಪ ಜ್ಞಾಪಕಗಳು ಸೆಂಟೆನ್ಸ್ ಅಲ್ಲಿ ನೆಕ್ಸ್ಟ್ ಸ್ವಿಮ್ಮಿಂಗ್ ಅದು ಒಂದೇ ನಾನೇ ಕಲ್ತಿದ್ದು ಸೆಲ್ಫ್ ಸ್ವಿಮ್ಮಿಂಗು. ನಾನು ಕ್ಲಾಸಸ್ ಹೋಗಿಲ್ಲ, ಇನ್ನೊಬ್ರದ್ದು ನೋಡಿ ಮತ್ತೆ ನಮ್ ದಡಪ್ಪ ಹೇಳ್ಕೊಟ್ಟಿದ್ರು ನನಗೆ. ಅದು ನೋಡಿ ನಾನು ಸ್ವಿಮ್ಮಿಂಗ್ ಕಲ್ತಿದ್ದು. ಒಂದೇ ಕರೆಕ್ಟ್ ಆಗಿ ಫೀಸ್ ಕೊಟ್ಟಿದ್ದಕ್ಕೆ ನೆಟ್ಟಿಗೆ. ಅದು ಏನು ಅವಾಗ 15 ರೂಪಾಯಿ ಅನ್ಸುತ್ತೆ ಸ್ವಿಮ್ಮಿಂಗ್ ಕ್ಲಾಸ್. ಇಲ್ಲೇ ವಿಜಯನಗರ ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಲ್ಲಿ ಕಕ್ಕ ಮಾಡ್ಬಿಟ್ಟು ತೊಳ್ಕೊತಿದ್ದೆ. ಹುಚ್ಚೆ ಎಲ್ಲವನ್ನೂ ಮಾಡ್ತೇವೆ, ಸುಮ್ ಕುಂತ್ಕೋ. ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಾಯ್ತದ? ದೊಡ್ಡವರಂದ್ಮೇಲೆ ಆಯ್ತು ಬಿಡು ಅನ್ಬೋದು. ಚಿಕ್ಕ ವಯಸ್ಸಲ್ಲಿ ನೋಡಿ ಗಾಯ್ಸ್, ನನ್ ಮರ್ಯಾದೆ ಎಲ್ಲ ತೆಗಿತಾ ಹೋಗೈತಿ.
ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸಿಂಕೊಳ್ಳೋದು, ಉಚ್ಚೆ ಇಟ್ಕೊಂಡ್ಬಿಡೋದು, ಅದೇ ನೀರ್ ಕುಡ್ಕೊಂಡ್ಬಿಡೋದು, ಆಮೇಲೆ ವೈರಲ್ ಫೀವರ್ ಬಡ್ಸ್ಕೊಂಡ್ಬಿಡೋದು. 2 ದಿನ 3 ದಿನ ಹುಷಾರ್ ತಪ್ಪಿ ಮಲ್ಕೊಳ್ಳೋದು. ಅದಕ್ಕೆ ಇವಾಗ ನಾನು ಸ್ವಿಮ್ಮಿಂಗ್ ಅಂದ್ರೆ ದಯವಿಟ್ಟು ಬೇಡ ಅಂತೀನಿ. ಇದರ ರೆಸಾರ್ಟ್ ಗಳಲ್ಲಿ ಹೋದ್ರೆ ಅಟ್ಲೀಸ್ಟ್ ಡೈಲಿ ಕ್ಲೀನ್ ಮಾಡ್ತಾರೆ. ಈ ಸ್ವಿಮ್ಮಿಂಗ್ ಪೂಲ್ ಗಳಲ್ಲಿ ಅಂದ್ರೆ ಇವ್ರದ್ದು ಸ್ಕೂಲ್ ಅವ್ರದ್ದಲ್ಲ, ಸ್ಕೂಲ್ ಅಲ್ಲ, ಅಲ್ಲಿ ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ ಗೊತ್ತಾ, ವಿಜಯನಗರ ಸ್ವಿಮ್ಮಿಂಗ್ ಪೂಲ್. ಇದು ಹೆಸರು ಸ್ವಿಮ್ಮಿಂಗ್ ಪೂಲ್ ಪಾರ್ಕ್ ರೋಡ್, ಸ್ವಿಮ್ಮಿಂಗ್ ಪೂಲ್ ರೋಡ್ ಇದೆ ಹೆಸರು ಆಕ್ಚುಲಿ. ಅಯ್ಯೋ ಆಟ ಆಡಿದ್ದಾಳೆ ಸ್ವಿಮ್ಮಿಂಗ್ ಅಲ್ಲಿ ಮಾತ್ರ. ಇನ್ನೂ 1-2-3 ಮಕ್ಳಿಗೆ ಹೇಳ್ಕೊಟ್ಲು, ಕಲ್ತ್ಕೊಂಡು ಕರ್ಕೊಂಡ್ ಬರೋಳು. ಸಂಡೆ ಅಂದ್ರೆ ನಿಂತ್ಕೊಳ್ಳೋಳು. ನಾನು 5ನೇ ಕ್ಲಾಸಿಂದ ಒಂಟಿಯಾಗಿ ಸೈಕಲ್ ತುಳ್ಕೊಂಡು ಸ್ಕೂಲ್ಗೆ ಬರ್ತಿದ್ದೆಲ್ಲ ನಾನು. ಆ ಡುಮ್ಮಿರ್ನೆಲ್ಲ ಹಾಕೊಂಡು ಟ್ರಿಪಲ್ ನಾನೇ ಡುಮ್ಮಿ, ಸೈಕಲ್ ಪಂಚರು. 10 ನಾಯಿ ಸಾಕಬಹುದು, 1 ಆನೆನ್ ಸಾಕಕ್ ಆಗಲ್ಲ ನಾವು. ಅಷ್ಟು ಹೊಟ್ಟೆ ಉರ್ಸೋಳು. ಡೈಲಿ ಪಂಚರ್ ಅಂತ ಕಾಸಿಸ್ಕೊಡೋಳು. ಅಂದ್ರೆ ಟ್ರಿಬಲ್ ರೈಡಿಂಗ್ ಬರ್ತಾಳೆ ಅಂತ ನಮಗ್ ಗೊತ್ತೇ ಇಲ್ಲ. ಇವಳು ಸ್ವಲ್ಪ ದಪ್ಪಕ್ಕೆ ಇದ್ಲು, ಬುಕ್ಸ್ ಗಳು ಓವರ್ ಆಗಿರೋದು. ಹಾಗಾಗಿ ಏನೋ ವೆಯ್ಟ್ ಅಂದ್ರೆ ಆಮೇಲೆ ಬಂದು ಹೇಳೋರು ಅಕ್ಕಪಕ್ಕದ ಮಕ್ಳೆಲ್ಲ, ಆಂಟಿ ಟ್ರಿಬಲ್ ಹೋಯ್ತಾಳೆ ಆಂಟಿ ಅಂತ. ಟ್ರಿಬಲ್ ರೈಡಿಂಗು ಪೆಡಲ್ ಮುರಿದಾಕೊಳ್ಳುವೆ, ಪಂಚರ್ ಮಾಡ್ಕೊಳ್ಳೋ. ಅವಾಗ ಎಲ್ಲಿ ಲೇಡಿ ಬರ್ಡ್ ಸೈಕಲ್ ನಂದು. ಮುಂದೆ ಬ್ಯಾಸ್ಕೆಟ್ ಅಲ್ಲಿ ಎಲ್ಲ ಇಟ್ಕೊಂಡು ಬ್ಯಾಗ್ ಹಾಕೊಂಡು ಇಬ್ರನ್ನ ಕುಣ್ಸ್ಕೊಂಡು ಮನೆಗ್ ಬಿಟ್ಟಿ ಅವ್ರನ್ನೂ ಸ್ಕೂಲಿಗೆ ಕರ್ಕೊಂಬಂದು ಈ ಪಿಕಪ್ ಡ್ರಾಪ್ ಅವಾಗಿಂದಾನೆ ಮಾಡುವೆ ನಾನು. ಸಾಧನೆ ಮಾಡಿದ್ಯಾ? ಇಷ್ಟು ಸಾಧನೆ ಚಡ್ಡಿಲ್ ಕಕ್ಕ ಮಾಡ್ಕೊಂಡ್ ಸಾಧನೆ ಮಾಡಿದ್ವಿ. ಗುಡ್ ಓಲ್ಡ್ ಮೆಮೊರೀಸ್, ಚೇರ್ಸ್, ಅದೆಲ್ಲ ಲೈಫಲ್ಲಿ ನೆನ್ಸ್ಕೊಂತ ಇರ್ಬೇಕು. ಬಿಕಾಸ್ ಆ ಮೂಮೆಂಟ್ಸ್ ಇಸ್ ಗೋಲ್ಡನ್ ಮೂಮೆಂಟ್ಸ್. ಈಗಿನ ಕಾಲದ ಮಕ್ಕಳಿಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ಅಂದ್ರೆ ಕಕ್ಕ ವ್ಯಾಲ್ಯೂ ಅಲ್ಲ, ಆ ಮೆಮೊರೀಸ್ ವ್ಯಾಲ್ಯೂ ಹೇಳ್ತಿರೋದು. ಪರವಾಗಿಲ್ಲ, ಅದೇನೋ ಟೀಚರ್ ಹೊಡೆದಾಗ ಅಳು ಬಂದಾಗ ಏನ್ ಮಾಡಕ್ಕಾಯ್ತದ, ಏನ್ ಮಾಡಕ್ ಆಗಲ್ಲ. ಇಟ್ಸ್ ಓಕೆ, ಬಟ್ ಸ್ಟಿಲ್ ಐ ಹ್ಯಾವ್ ವಂಡರ್ಫುಲ್ ಮೆಮೊರೀಸ್ ಇನ್ ಮೈ ಸ್ಕೂಲ್. ಬಹಳ ಖುಷಿ ಆಗತ್ತೆ. ಇವರೆಲ್ಲ ಎಲ್ಲೆಲ್ಲಿದಾರೋ ನಿಮ್ ಫ್ರೆಂಡ್ಸ್ ಅಲ್ಲ, ಎಲ್ಲ ಮದ್ವೆ ಆಗ 2 ಮಕ್ಳು ಮಾಡ್ಕೊಂಬಿಟ್ಟವ್ರೆ. ನಾನು ಹಿಂಗ ಅಬೆ ಪರಿ ತರ ತಿರ್ತಾ ಇರೋದು, ಜಾಲಿ ಮಾಡ್ಕೊಂಡಿದೀನಿ, ನೆಮ್ಮದಿ ಆಗಿದ್ದೀನಿ ಗೈಸ್. ಸನ್ಯಾಸಿ ಆಗಿ ಬಿಡೋಣ. ಓಕೆ, ಇದು ನಮ್ ಸ್ಕೂಲ್ದು ತಮಾಷಿ. ಅವಳೆಲ್ಲಾ ತಮಾಷೆಗೂ ನಾನು ಊಟ ತಂದು ಹಾಕಿಲ್ಲ ಅಂತ ನನಗ ಅದನ್ನು ಮಾತ್ರ ನಾನ್ ಮರೆಯಲ್ಲ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಅಲ್ಲಿ ಒಂದ್ಸತಿ ಊಟ ತಂದ್ಕೊಟ್ರೆ ಯಾನ್ ನ್ಯಾಯ ಹೇಳಿ? ಎಲ್ಲಾರು ಬಿಸಿ ಬಿಸಿ ಊಟ ಬರ್ತೀಯಾ, ಅಮ್ಮನ್ ಕಲ್ ತಿನ್ನಿಸ್ಕೊಳಕ್ ಬರ್ತೀನಿ. ನಾನು 2 ಲೀಟರ್ ನೀರ್ ತರುವೆ. ಊಟಕ್ಕಿಂತ ನೀರ್ ಜಾಸ್ತಿ ತರ್ತಿದ್ದೆ ನಾನು. ಇಲ್ಲಿ ನೀರ್ ಕುಡಿತಿರ್ಲಿಲ್ಲ, ಮನೆಯಿಂದಾನೇ ನೀರ್ ತರ್ತಿದ್ದೆ. ದೊಡ್ಡ ನನ್ಗೆ ಊಟ ಮಾಡಕ್ ಬತ್ತೀಯಾ, ನೀರ್ ಕುಡಿಯಕ್ ಬತ್ತೀಯಾ, ಸ್ಕೂಲಿಗೆ ಬತ್ತೀಯಾ ಅಂತ ಕೇಳೋರು. ಅಷ್ಟು ನೀರ್ ಕುಡಿಯುವೆ ನಾನು. ಅದಕ್ಕೆ ಬಾತ್ರೂಮ್ಗೆ ಹೋಗ್ತಾ ಇದ್ದೆ. ನಮ್ಮಮ್ಮ ನನ್ನ ರೋಸ್ಟ್ ಮಾಡ್ತಾರೆ. ಹೋಗೋಣ ನಡ್ರಿ. ನನಗೆ ಕರೆಕ್ಟ್ ಆಗಿ ನೆನಪಿರೋದು ಉಸ್ನ ತಬ್ರೇಸು ಅವ್ರ ಅಣ್ಣ ತಂಗಿರು. ಅವ್ನಿಗೆ ಒಡ್ಡಿ ತಲೆಗೆ ಸ್ಕೇಲಲ್ಲ, ಅವಳಿಗೆ ಹೊಡೆದ್ರು. ಪಾಪ ನಾನ್ ಕ್ಲೋಸ್ ಫ್ರೆಂಡ್ ಅವ್ರ ಅಮ್ಮನಿಗೆ ಅಂತ ಎಕ್ಸ್ಕ್ಯೂಸ್ ಮಾಡಿದ್ರು. ಆದ್ರೂ ಹೇಳೋಳು, ಅವ್ನ್ ಇವತ್ತು ಆಂಟಿ ಅಂತಾನೆ ಹಿಂಗ್ ತೋರಿಸ್ತಾನೆ ಐಬ್ರೋ ಹತ್ರ ಹೊಡೆದಿರೋದು. ಇವಳು ಒಂದೊಂದಲ್ಲ, ನಮ್ಮ ಅಮ್ಮನ ಮನೆ ಹತ್ರನು ಬೇಜಾನ್ ಮಕ್ಳು ರೋಷನ್ ಕೊಡ್ತಿದ್ದೆ. ಆಮೇಲೆ ಒಂದ್ ಹುಡುಗಿ ಇದ್ಲು ಗೊತ್ತಾ, ಕ್ಲಿನಿಕ್ ಹತ್ರ, ಮೋನಿಶಾ, ಅಲ್ಲಿ ಮುರ್ದಾಕಿದ್ಲು. ಅಲ್ಲ ನುಕ್ಬಿಟ್ಟೆ, ಅರ್ಧ ಅಲ್ಲೇ ಮುರ್ದೋಯ್ತೊಳಗೆ. ಪಾಪ ಇನ್ನೊಂದಲ್ಲಮ್ಮ ಇವ್ರು. ಅದಕ್ಕೆ ಇವ್ರಪ್ಪ ಈ ಆಟ ಎಲ್ಲ ನಿಲ್ಸು ಅಂತ ತಗೊಂಡೋಗಿ ಧರ್ಮಸ್ಥಳಕ್ಕೆ ಮ್ಯಾಟ್ರೋ ಧರ್ಮಸ್ಥಳಕ್ಕೆ ಏನಕ್ಕೆ ಸಂಸ್ಕಾರ ಕಲೀಲಿ, ರೌಡಿಸಮ್ ಬಿಡ್ಲಿ ಅಂತ ಕಲ್ತ್ಕೊಂಡ್ ಬಂದ್ಲು. ನಮ್ಮ ಅವಾಗ ದೇವರ ಎಲ್ಲ ಆಡೇ ಇರ್ತಿದ್ದೆ, ಸಿಕ್ಕಾಪಟ್ಟೆ ದೇವ್ರಗಳ ಭಯ ಭಕ್ತಿ, ಫುಲ್ ಭಯ ಭಕ್ತಿ. ಈಗ ಹೋಗ್ಬಿಟ್ಟಿದ್ದೆ ನೀನು ರೂಮಲ್ಲಿ ಇಟ್ಕೊಂಡ್ ಪೂಜೆ ಮಾಡ್ತಾರೆ. ಭಯ ಭಕ್ತಿ ತಗೊಂಡು ದೇವ್ರಿಗೆ ಹಾಕಿ ಪೂಜೆ ಮಾಡ್ತಾರೆ. ಬಟ್ ಅವತ್ತಿಂದ ನಾನು ಈ ಸ್ಕೂಲ್ 1ನೇ ಕ್ಲಾಸಿಂದ ಇವತ್ತವರೆಗೂ ನನ್ ಜೊತೆ ಫ್ರೆಂಡ್ ಅಂತ ಇರೋದು ಸ್ಕೂಲ್ ಫ್ರೆಂಡ್ ಉಸ್ನಾ ಅಂತ ಒಬ್ಳೆ. ಇವತ್ತು ಅವ್ರ ಮನೆಗೆ ಹೋಗ್ತೀನಿ. ಅವಳನ್ನ ನಿನ್ನೆನೂ ನಾನು ಮೀಟ್ ಮಾಡಿದೆ. ಅವ್ರ ಅಣ್ಣ ತಬ್ರೇಸ್ ಅಂತ, ಒನ್ ಆಫ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ಹಂಗೆ ಇದೀವಿ. ಅವತ್ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ವಿ ಹಂಗೆ ಇದೀವಿ. ಆಚೆ ಹೋಯ್ತಿವಿ, ಪಬ್ಗೆ ಹೋಯ್ತಿವಿ, ಜಾಲಿ ಮಾಡ್ತೀವಿ, ಟ್ರಿಪ್ ಹೋಯ್ತಿವಿ, ಎಲ್ಲಾ ಮಾಡ್ತೀವಿ. ನಮ್ಗೆ ಯಾರು ಅಷ್ಟೊಂದಿಲ್ಲ, ಬಟ್ ಇವಳನ್ನ ಮಾತ್ರ ನಾನು ಅವತ್ತಿಂದನೂ ಹಚ್ಕೊಂಡಿದೀನಿ. ನಮ್ಮ ಮನೆ ಹತ್ರನೇ ಇರೋದು ಇವಳು. ಹತ್ರಕ್ಕಿದೀವಿ ಇಬ್ರುನು. ನಂಗೆ ಆಪರೇಷನ್ ಆದಾಗ ಬಂದಿದ್ಲು, ಮನೆಗ್ ಡಿಸ್ಚಾರ್ಜ್ ಆದಾಗ ಬಂದಿದ್ಲು. ಪ್ರತಿಯೊಂದು ಹೆಜ್ಜೆರಳು ಜೊತೆಗೆ ಯಾವಾಗ್ಲೂ ನಿಂತ್ಕೊತಾಳೆ. ಸೀಕ್ರೆಟ್ ಹೇಳ್ತೀನಿ, ಯಾರಿಗೂ ಗೊತ್ತಿಲ್ಲ ವಿಷಯ. ಸೆಂಟ್ ಜಾನ್ ಸ್ಕೂಲ್ ಟೀಚರ್ ಅಂತ ಹೇಳಿ ಇವ್ರನ್ನೆಲ್ಲ ನನ್ನ ಕಲ್ಚರ್ ಆಕ್ಟಿವಿಟೀಸ್ಗೆ ಒಂದು 10 ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ನಾನೇ ಟೀಚರು ಅಂತ. ಇವ್ರ ಸ್ಕೂಲಲ್ಲಿ ಹೋಗ್ಬೇಡಿ, ನೀವೇ ಹೋಗ್ಬೇಕು ಅಂದ್ರು. ಆಮೇಲೆ ನನಗೆ ಹೆಂಗ್ ಭಯ, ಇವರೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂದ್ಬಿಟ್ಟು ನಾನೇ ಟೀಚರ್ ಅಂತ ನೀಟಾಗಿ ಸೀರೆ ಉಟ್ಕೊಂಡು ಕರ್ಕೊಂಡೋಗಿದ್ದೆ. ಎಲ್ಲಾರನು ಟೌನ್ ಅಲ್ಲಿ ಕಾಂಪಿಟೇಷನ್ ಇತ್ತು. ನಿಜವಾಗ್ಲೂ ಮಕ್ಕಳು 3 ಪ್ರೈಸ್ ತಗೊಂಡ್ರು. ತುಂಬಾ ಖುಷಿ ಆಯ್ತು. ಆಮೇಲೆ ಪ್ರೈಸ್ ಕೊಡೋ ಟೈಮಲ್ಲಿ ನಾನೇನು ಅಲ್ಲೇನು ಇರ್ಲಿಲ್ಲ, ಅವಾಗೆಲ್ಲ ಫೋನ್ ಇರ್ಲಿಲ್ಲ ಬಿಡಿ. ಆಮೇಲೆ ಸ್ಕೂಲಿಂದ ಅದನ್ನೆಲ್ಲ ತಗೊಂಡ್ ಬಂದ್ರು, ಮೆಡಲ್ ತೋರಿಸಿ ಸ್ಟೇಜ್ ಮೇಲೆ ಕೂರಿಸಿ ಅವ್ರಿಗೆಲ್ಲರೂ ಖುಷಿ ಪಟ್ರು ಸ್ಕೂಲೇ. ಅದನ್ನೆಲ್ಲ ನಾನು ಆಚೆ ಕಡೆ ಗೇಟ್ ಇಂದಾನೆ ಖುಷಿ ಪಟ್ಟಿ ನಾನು ಮನೆಗೆ ಹೊರಟೋಗ್ಬಿಟ್ಟೆ. ಅವಾಗ ಹೇಳೋರು ಮಕ್ಕಳು, ಆಂಟಿ ಸ್ಟೇಜ್ ಅಲ್ಲಿ ಸುಳ್ಳು ಹೇಳ, ಅದು ನಾನು ಫ್ಯಾಷನ್ ಶೋ ಮಾಡಿದೆ ಟೀಚರು ಅಂತ. ನಮ್ಮಮ್ಮ ಏನಂಡು ಬಾ, ನನ್ ಫ್ರೆಂಡ್ಸ್ ಅವ್ರ ಅಪ್ಪ ಅಮ್ಮ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಬರಲ್ಲ ಅಂದ್ರೆ
ನಮ್ಮಮ್ಮ ಟೀಚರು ಅಂತ ನಮ್ಮಮ್ಮನ ಹತ್ರ ಫೋನ್ ಮಾಡಿಸಿ ಡುಬಾಕೆಲ್ಲ ಮಾಡ್ಬಿಟ್ಟವ್ರೆ ಗಾಯ್ಸ್. ನಂದು ಮಾತ್ರ ಹೇಳಿದ್ರು ನಮ್ಮಮ್ಮ ಏನೇನ್ ಡುಬಾಕ್ ಮಾಡೋರು ಗೊತ್ತಾ. ಸ್ಕೂಲಿಂದ ನಾನ್ ಟೀಚರ್ ಅಂತ ಮಕ್ಕಳೆಲ್ಲ ಪರ್ಫಾರ್ಮೆನ್ಸ್ ಕರ್ಕೊಂಡು, ಯಾಕಂದ್ರೆ ಬರೀ ಸ್ಟೂಡೆಂಟ್ಸ್ ನ ಹೆಂಗ್ ಕಳ್ಸಕ್ಕಾಗುತ್ತೆ, ಮೇಕಪ್ ಆಗ್ಲಿ ಲಗೇಜ್ ಆಗ್ಲಿ ನೋಡ್ಕೊಳ್ಳೋಕ್ ಒಬ್ರು ಮಕ್ಕಳನ್ನ ನೋಡ್ಕೋಬೇಕು. ನಾವು ಜೈ ಹೋ ಸಾಂಗ್ ಗೆ ಡ್ಯಾನ್ಸ್ ಮಾಡಿ ಪ್ರೈಸ್ ಗೆದ್ದಿದ್ವಿ. ಜೈ ಹೋ. ಆಮೇಲೆ ಅವಳು ಗೊಂಬೆ ತರ ಮಾಡ್ತಾರಲ್ಲ, ಅದೇನ್ ಹೆಸರು? ಗೊಂಬೆ ತರನಾ? ಗೊಂಬೆ ತರ ಡ್ಯಾನ್ಸ್ ಮಾಡ್ತಾರಲ್ಲ, ಒಂದು ತೊಗಲು ಗೊಂಬೆ ಅಂತಾರಲ್ಲ, ಇಂಗ್ಲಿಷ್ ಪಪೆಟ್ ಶೋ. ಪಪೆಟ್ ಶೋ ಗೆದ್ದಿದ್ಲು. ಸಿಮ್ರನ್ ಅವಳ ಹೆಸರು. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ನಾನು ಇಂಥ ಟ್ಯಾಲೆಂಟ್ ನ ಒಂದು ಸ್ಕೂಲ್ ಕಾಂಪಿಟೇಷನ್ ಯಾಕೆ ನಾನ್ ಪ್ರೋತ್ಸಾಹ ಮಾಡಬಾರ್ದು ಮಕ್ಕಳನ್ನ ಅಂದ್ಬಿಟ್ಟು 4 ಪ್ರೈಸ್ ಹೊಡೆದ್ರು. ಕೊನೆ ಟೀಚರ್ ಅಂತ ನಾವೆಲ್ಲ ಪ್ಯಾಸೆನ್ಸ್ ಮಾಡ್ಕೊಂಡ್ಬಂದ್ವಿ ಸ್ಟೇಜ್ ಅಲ್ಲಿ. ಅಂದ್ರೆ ನನ್ ಏನೇ ಇದ್ರುನು ಅಂದ್ರೆ ಅಷ್ಟು ಕ್ಲೋಸ್ ಇದ್ರು ನಮ್ಮಮ್ಮ ಎಲ್ಲಾ ಟೀಚರ್ಸ್ಗೂ. ಹಂಗಾಗಿ ಊಫಿ ಆಯ್ತು. ಜಾಲಿ ಗೈಸ್. ಇವತ್ತು ಫ್ರೆಂಡ್ ನನ್ ಜೊತೆ ಉಸ್ನಾ ಅಂತ ಅವಳೊಬ್ಳೆ ಕೊನೆವರೆಗೂ ನಿಂತ್ಕೊಂಡ್ಲು. ಸುಮಾರು ಜನ ಹಾಯ್ ಬೈ ಮಾತಾಡಿಸ್ತಾರೆ, ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ, ಸಿಗ್ದಾಗ ಮಾತಾಡಿಸ್ತಾರೆ. ಬಟ್ ತೀರಾ ಕ್ಲೋಸ್ ಇರೋದು ಒಂದ್ ಫ್ಯಾಮಿಲಿ ಪಾರ್ಟ್ ಅವಳು ನನ್ಗೆ, ಅವಳೊಬ್ಳೆ ಉಸ್ನಾ ಅಂತ. ಆಮೇಲೆ ಇನ್ನೊಂದು ಅಡಿಗೆ ಶೋ, ಕುಕಿಂಗ್ ವಿತೌಟ್ ಫೈರ್ ಇತ್ತು. ಕುಕಿಂಗ್ ವಿತೌಟ್ ಫೈರ್ ಅದಕ್ಕೂ ಬಿಡ್ತಾ ಇರ್ಲಿಲ್ಲ. ನಾನು ಕಲ್ಚರ್ ಆಕ್ಟಿವಿಟೀಸ್ ಫಸ್ಟ್, ಸ್ಪೋರ್ಟ್ಸ್ ಅಂದ್ರೆ ಫಸ್ಟ್ ನಾನು ಭಯಂಕರ, ಓದಕ್ಕಿಂತ ಜಾಸ್ತಿ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಇದ್ದೆ. ಫುಡ್ ಕಾಂಪಿಟೇಷನ್ ಎಲ್ಲರಿಗೂ ಎಲ್ಲದಕ್ಕೂ ಸ್ವಾತಿ. ಆಮೇಲೆ ನಾನೇ ಗ್ರೂಪ್ ಲೀಡ್ರು, ಗ್ರೂಪ್ ಲೀಡ್ರು ನಾನು, ಕ್ಲಾಸ್ ಲೀಡ್ರು ನಾನು. ಹೊಸಿ ಅಲ್ಲ ನಾನು ಎಲ್ಲರಿಗೂ ಚರ್ಚ್ ಲೀಡರ್ ಆಗಿದ್ದೀನಿ. ಭಾರಿ ಇಷ್ಟ. ಸೈನ್ಸ್ ಎಕ್ಸಿಬಿಷನ್ ಕ್ರಾಫ್ಟ್ ಎಲ್ಲ ಬಂದ್ರೆ ನಮ್ಮ ಅಮ್ಮನೆ ಮಾಡ್ಕೊಡ್ತಿದ್ವಿ, ನಾನು ಏನು ಮಾಡ್ತಾ ಇರ್ಲಿಲ್ಲ. ಎಲ್ಲರಿಗೂ ಮಾಡಿ ಕೊಡ್ತಾ ಇದ್ದೆ. ಜಾಲಿ ಗೈಸ್. ಇನ್ನೊಂದೇನು ಹೇಳ್ಬೇಕು, ಸ್ಕೂಲ್ ಲೈಫ್ ನಿಂದು. ನೀನು ಉಸ್ನ ಇಷ್ಟೆಲ್ಲ ಒಂದಕ್ಕೂ ಓದ್ತಿರ್ಲಿಲ್ಲ, ಸುಮ್ಮನೆ ಹೋಗೋದು, ಅಡ್ಮಿಷನ್ ಮಾಡೋದು, ವಾಪಸ್ ಬರೋದು ಮಾಡ್ತಿದ್ರಿ. ಒಂದಿನ ಜಿಮ್ಗೆ ಸೇರ್ಕೋತೀನಿ ಅಂತಂದ್ರಿ. ಕಷ್ಟನೋ ಸುಖನೋ ಹೋಲಿ ಬಿಡು, ನನ್ನ ಮಗಳು ಎಲ್ಲಾದ್ರಲ್ಲೂ ಕಲಿತಾಳೆ, ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ನಾನು ಜಿಮ್ಮಿಗೆ ಸೇರಿಸ್ದೆ. ಆಮೇಲೆ ಅಡ್ಮಿಷನ್ ಎಲ್ಲ ಆಗೋಯ್ತು. 500 ರೂಪಾಯಿ ಅಡ್ಮಿಷನ್ನು, 250 ರೂಪಾಯಿ ಅಂದರು. ಸರಿ, ಅದನ್ನು ಕೊಟ್ಟಾಯ್ತು ಮುಂಡ ಮೋಚ್ಕೊಂಡು. ಕೊನೆಗೆ ಏನು ಮಾಡೋದು ಗೊತ್ತಾ, ಇವಳು ಉಸ್ನ ಅವರನ್ನ ತಪ್ಪು ಮೂವರುವೆ ಅಮ್ಮ ಡಾಕ್ಟರ್ ಅವ್ರು ಜಿಮ್ಮು ಟ್ರೈನರ್ ಏನು ಹೇಳಿದ್ದಾರೆ ಅಂದರೆ ಡೈಲಿ ಫ್ರೂಟ್ ಜ್ಯೂಸ್ ಕುಡಿಬೇಕು. ಇವಳು ಆಯ್ತಾ ಅದು ತಿಗಲ್ ಬಗ್ಸಿ ಸಣ್ಣ ಆಗಕ್ಕೆ. ಸಿಕ್ಕಾಪಟ್ಟೆ ದಪ್ಪ ಇದ್ಲು ಅವಾಗ ಚಿಕ್ಕವಳಲ್ಲಿ. ಅವ್ರು ಯಾರು ರೆಫರೇ ಮಾಡಿಲ್ಲ ಜಿಮ್ಗೆ ಹೋಗು ಅಂತ. ನನ್ನ ಮಕ್ಕಳು ಡವ್ ಮಾಡಿ ಸುಳ್ಳು ಹೇಳಿ ಜಿಮ್ಗೆ ಹೋಯ್ತೀನಿ ಅಂದ್ಬಿಟ್ಟು ಇಷ್ಟುತ್ತ 75 ರೂಪಾಯಿ ಜ್ಯೂಸು ಡೈಲಿ ಕುಡಿಬೇಕು. ಅಲ್ಲಿ ಜಿಮ್ಮವ್ರು ಹೇಳ್ಬಿಟ್ಟಿದ್ದಾರೆ. ಇವರೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಗೋಯಿಂದ 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 ಅಂತ ಎಷ್ಟು ತುಂಟಾಟ ಅಂದ್ರೆ ನಿಜ. ನಾನು ನೆನ್ಸ್ಕೊಂಡು ವಿಡಿಯೋ ಮಾಡಿಸ್ತಾ ಇದ್ದೀನಿ. ಅಯ್ಯಪ್ಪ, ಯಾವ ಜ್ಯೂಸ್ ಕುಡಿತಿದ್ದ ಹೇಳು ನಾವು? ನಮಗ್ ಗೊತ್ತಿಲ್ಲ, ಬೆಣ್ಣೆ ಜ್ಯೂಸು ಅದೇನೋ ಒಟ್ನಲ್ಲಿ ಅವ್ರು ಹೇಳಿದಾರೆ ಅಂದ್ಬಿಟ್ಟು ನಮ್ಮನ್ ಗೋಳಿ ಕೂತಿದೆ. ಬಟ್ ನಿಮ್ಮ ಆಸೆ ಅದು ಅಂತ ನಮಗ್ ಗೊತ್ತಿರ್ಲಿಲ್ಲ. ಒಂದ್ಸಲ ತಗೊಳಕೊಂಡೆ, ಅದ್ಯಾವ ಜಿಮ್ ಟ್ರೈನರೇ ನಿನಗೆ ಜ್ಯೂಸ್ ಕುಡಿಯಕ್ಕೆ ಹೇಳಿದಾರೆ. ನಮ್ ಕಷ್ಟ ಅವಾಗ ತುಂಬಾ ಇತ್ತು, ಏನಂತ ನಾವೇನು ಇರ್ಲಿಲ್ಲ. ಅದ್ರಲ್ಲೂ ಉಳಿಸಿ ಡೈಲಿ 75 ರೂಪಾಯಿ ಕೊಡು. ನಾನು ಎಲ್ಲಿ ತರೋಣ ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್? ಅಪ್ಪ ಜಿಮ್ ಟ್ರೈನರ್ ಹೇಳಿದ್ರಂತೆ ಜ್ಯೂಸ್. ಬಲೆ ಡವ್ಗಳು ಇವಳು ಉತ್ತರ ತಬ್ಬು 3 ಜನನವೇ. ಅವಳು ಹಿಂದಿ ಕ್ಲಾಸು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹಿಂದಿ ಕ್ಲಾಸು ಕರ್ಕೊಂಡು ಹೋದ್ಲು, ಸಂಸ್ಕೃತ ಕರ್ಕೊಂಡು ಹೋದ್ಲು, ಡ್ರಾಯಿಂಗ್ ಕರ್ಕೊಂಡು ಹೋದ್ಲು, ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಕರ್ಕೊಂಡು ಹೋದ್ಲು. ಎಲ್ಲ ಹೋಗೋದು ದುಡ್ಡನ್ನ ಅಡ್ಮಿಷನ್ ಮಾಡಿಸ್ಬಿಟ್ಟು, ಅಯ್ಯೋ ನಂಗೆ ಇಂಟ್ರೆಸ್ಟ್ ಇಲ್ಲಮ್ಮ, ರೆಶಮ್ಮ ನಾನು ಇಂಡಿವಿಜುವಲ್ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡಲ್ಲಮ್ಮ ಅಂತ ಒಂದು ಕತೆ ಹೇಳೋದು. ಇನ್ನೊಂದು ಕಡೆ ಕರಾಟೆಯಲ್ಲಿ 100 ಬಸ್ಕಿ ಓಡಿಸಿದ್ರು, 1 4 ರೌಂಡ್ ಓಡಿಸಿದ್ರು ನಾನು ಹೋಗಲ್ಲ ನಾಳೆಯಿಂದ. ಅದು ಈ ಥರ ಹಿಂಗೂ ಓಡಿಸಿ ಹಿಂಗೂ ಓಡಿಸಿದ್ರು ಅಂತ ಹೇಳಿದೆ ನೀನು. ಆ್ಯಕ್ಚುಲಿ ಅವತ್ತು ನಿಂಗೆ ಕೈ ಕಾಲೆಲ್ಲ ಸ್ವಾಧೀನನೇ ಇರಲಿ ಬಿಡು, ಅಷ್ಟೊಂದು ಮಾಡಿಸ್ಬಿಟ್ಟಿದ್ರು. ಅವಾಗ ಏನು ಕರಾಟೆಯಲ್ಲಿ ಡೈರೆಕ್ಟಾಗಿ ಏನು ಹೇಳ್ಕೊಟ್ಬಿಡಲ್ಲ. ಫಸ್ಟು ಫಿಸಿಕ್ಸು ಟೆಸ್ಟ್ ಮಾಡ್ತಾರೆ ಅವರು. ರೌಂಡ್ಸ್ ಓಡಿಸಿದ್ರು, ಮೊದಲೇ ಹಂಡೆ ಕುಂಡಿ ಇತ್ತು. ನಿಮ್ಮ ಮಗಳ ಕತೆ ವಿಡಿಯೋ ಮಾಡ್ತಾ ಇದ್ದೀವಿ. ನಿನ್ನ ಮಗಳು ಕರಾಟೆಗೆ ಸೇರ್ಕೊಂಡಿದ್ಲು, ಒಂದೊಂದಲ್ಲ ಅಂತ. ಎಷ್ಟು ಜನಕ್ಕೆ ಅಲ್ಲುದ್ರಿಸಿದ್ಲು, ಎಷ್ಟು ಜನಕ್ಕೆ ಚುಚ್ಚಿ ಹೊಡೆದು ಕಳಿಸಿದ್ರು, ಬುರುಡೆ ತೂತ್ ಮಾಡಿದ್ರು. ನಿನ್ನ ಮಗಳು ಒಳ್ಳೆ ಸರ್ಟಿಫಿಕೇಟ್ ತಗೊಂಡಾಳೆ ಸ್ಕೂಲಲ್ಲಿ. ಪೇರೆಂಟ್ಸ್ ಮೀಟಿಂಗ್ ಅಂದರೆ ನನಗೆ ಭಯ. ಅಯ್ಯೋ ಎಷ್ಟುದ ಕಂಪ್ಲೇಂಟ್ ಇರುತ್ತಂತ. ಕಿವಿಗೆ ಹತ್ತಿ ಹಾಕೊಂಬರ್ತೀನಿ ಕಡೆ, ಒಂದು ಟವಲ್ ಹೊತ್ಕೊಂಬರ್ತೀನಿ ಇನ್ನುವೆ. ಅಷ್ಟು ಭಯ ಇಡಿಸಿದ್ಲು. ರೌಡಿಸಮ್ ಅಂದರೆ ನನ್ನ ಮಗಳೇ ನನಗೆ ರೌಡಿ ಆಗಿದ್ಲು ಅವಾಗ. ಅಷ್ಟು ಕಂಪ್ಲೇಂಟ್ ಇತ್ತಲ್ಲ ನೋಡೋದು ಚಿಕ್ಕ ರೌಡಿ ಬರೆಯೋದ್ರಲ್ಲಿ ಏನು ಕಂಪ್ಲೇಂಟ್ ಇರಲಿಲ್ಲ. ಇದರಲ್ಲಿ ತಲಹರಟೆನಲ್ಲಿ ನಂಬರ್ 1 ನೀನು. ನೋಡಿ ಫ್ರೆಂಡ್ಸ್, ನನ್ನ ಮಗಳದು ರೌಡಿಸಮ್ ಮಾತ್ರ ಒಳ್ಳೆ ರೌಡಿಸಮ್. ಇದೇ ಬೇಕು ಅದೇ ಬೇಕು, ಅನ್ನ ಸಾರ್ ಮಾತೆತ್ತರು. ಬೆಳಗ್ಗೆ ಅಡುಗೆನೂ ಮಾಡಬೇಕು, ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡಬೇಕು. ಅವಳಿಗೆ ಅನ್ನ ಸಾರು ಇಲ್ಲಂದ್ರೆ ಊಟ ತಗೊಂಡೇ ಹೋಗ್ತಾ ಇರಲಿಲ್ಲ.
ಇವಾಗ ಇವಾಗ ಈಗ ಒಂದ್ 4-5 ತಿಂಗಳು ಅನ್ನ ಸಾರು ಬೇಡಮ್ಮ, ಏನ್ ಕೊಟ್ರು ತಿಂತೀನಿ ಅಂತೇಳಿ ಈಗ ಡಯಟ್. ಅವಾಗ ಅನ್ನ ಸಾರು ಕೊಟ್ಟಿರೋ ರೋಡಲ್ಲಿ ಬಿದ್ದು ಉರುಳಾಡಿದ್ದೆಲ್ಲ ನೋಡಿದಾರೆ ನಮ್ಮ ರಿಲೇಷನ್ಗಳೆಲ್ಲ. ಅನ್ನ ಸಾರು ಬೆಳಿಗ್ಗೆ ಹೊತ್ತು ಹೋಟ್ಲಿಗೆ ಹೋಗ್ಬಿಟ್ಟು ಎಲ್ಲ ತಿಂಡಿ ತಿಂದ್ರೆ ಇವಳು ಅನ್ನ ಸಾರು ಕೇಳೋಳು. ತಿರುಪ್ತಿಗೆ ಹೋಗ್ಬಿಟ್ಟು ನಮ್ಮ ಅಕ್ಕ ಸಾಕ್ಷಿ, ತಿರುಪ್ತಿಗೆ ಹೋಗ್ಬಿಟ್ಟಿದೀವಿ, ಬೆಳಗ್ಗೆ ತಿಂಡಿ ಇಡ್ಲಿ ತಿನ್ಬೇಕು, ಏನೋ ಒಂದು ತಿನ್ನೋಣ ಅಂದ್ರೆ ಅನ್ನ ಸಾರು ಬೇಕು ಅಂತ ರೋಡಲ್ಲಿ ಫುಲ್ ಉರುಳಾಡೋಳೆ ಮರಳು ಮೇಲೆ ಹೊಡೆದಿದ್ದಾರೆ. ಹೆಂಗ್ ಉರ್ಲಾಡಿದ್ದೆ ನಾನು? ನಾನೀಗ ತೋರಿಸ್ಲ ತೋರ್ಸು ನಾನು ಮತ್ತೋಗಿದೆ. ಹೆಂಗ್ ಉಳ್ಳಾಡ್ದೆ ತೋರ್ಸು. ನಾನು ತೋರ್ಸು, ಇನ್ನೊಂದಿನ ತೋರಿಸ್ತೇನೆ. ತೋರ್ಸು, ಇವಾಗ ತೋರ್ಸು. ಆ ಕಡೆ ತಿರ್ಕೊಂಡ್ ಮಣ್ಣಿಲ್ವಲ್ಲ ಇಲ್ಲಿ, ಮಣ್ಣೆಲ್ಲ ತೋರ್ಸು. ನಾನು ನೋಡ್ಬೇಕು, ತೋರ್ಸು. ಉಳ್ಳು ನಾನು ಹೆಂಗ್ ನಾನು ಉರುಳಿದೆ ರೋಡಲ್ಲಿ, ತೋರ್ಸು ನನಗೆ. ನಂಗೆ ಅನ್ನ ಸಾರು ಬೇಕು, ಅನ್ನ ಸಾರು ಅಂತ ಹತ್ಕೊಂಡು ಗೊಣ್ಣೆ ಸೋರ್ಸ್ಕೊಂಡು ಹಿಂಗೆ ಮಲ್ಕೊಂಡಿದ್ದೆ. ಮಣ್ಣೆಲ್ಲ ಮಾಡ್ಕೊಂಡಿದ್ದೆ ಮೈ ಮೇಲೆ, ಹೊಸ ಬಟ್ಟೆಯಲ್ಲಿ. ಹೊಸಿ ನಮಗೆ ತೊಂದರೆ ಕೊಡ್ತಿರಲ್ಲ. ಒಟ್ಟಿನಲ್ಲಿ ಬೆಳಗ್ಗೆದ ಅನ್ನ ಸಾರು ಮಾಡಬೇಕು, ತಿಂಡಿನೂ ಮಾಡಬೇಕು, ಸೈಡ್ಸ್ ಎಲ್ಲ ಕೊಡ್ಬೇಕು. ಸ್ಕೂಲ್ ಊಟ ತಂದು ಹಾಕಿಲ್ಲ ಅಂತೀಯ, ಊಟ ಮಾಡೋಷ್ಟು ನನ್ನ ತಿಥಿ ಮಾಡ್ಬಿಟ್ರವೆ ನೀನು. ಹೆಂಗ್ ಹೇಳ್ತಾರೆ ಅಂದ್ರೆ ಬಿಡಿಗಾಯ್ಸ್ ಆಯ್ತು, ಬಿಡಿಗಾಯ್ಸ್. ನಮ್ಮಮ್ಮ ನಾನು ಇನ್ನು ನೆಕ್ಸ್ಟ್ ಲೆವೆಲ್ ರೋಸ್ಟ್ ಮಾಡ್ತಾವ್ರೆ ಬಿಡಿಗಾಯ್ಸ್. ಇಲ್ಲ ಫ್ರೆಂಡ್ಸ್, ಅವಳು ಅನ್ನ ಸಾರಿಂದ ಊಟನೇ ಮಾಡ ಅಷ್ಟು ಪ್ರಿಯೆ, ಅವಳು ಊಟದ ಪ್ರಿಯೆ. ಏನಕ್ಕೆ ಹೇಳ, ನೀನ್ ಚಿಕ್ಕೋಳಲ್ಲ ಅಂಡಂಡೆ ಅನ್ನ ಸಾರು ತಿಂತಿದೆ ಅಂತ ಹೇಳ್ದಲ್ಲ, ಅದಕ್ಕೆ ನೀನು ಮಾಡಿರೋದೇ ನನಗೆ ಬ್ಲಡ್ ಅಲ್ಲಿ ಬಂದಿರೋದು. ಏನೇನ್ ಹೇಳ್ಕೇಳ, ತಪ್ಪಳೆ ಅಲ್ಲ ಅನ್ನ ಸಾರು ಹಾಕೊಂಡು ತಿಂತ ಇದೆ ಅಂತ ಹೇಳ್ತಿದ್ದೆ ತಾನೆ ನೀನ್ ಚಿಕ್ಕೋಳಲ್ಲಿ. ತಿಂತಾರೆ ಅಂದ್ರೆ ಅನ್ನ ಸಾರು ಒಂದೇ ಸಾರು ಹಾಕೊಂಡು ತಪ್ಪಲೆ ನಮ್ಮಲ್ಲಿ ನಮ್ಮ ಮೂವರಲ್ಲೇ ನೀನೇ. ಆಮೇಲೆ ಬಸ್ರಿ ಆದಾಗ ನಮ್ಮ ಹತ್ರ ಅಷ್ಟೊಂದೇನು ಇರ್ಲಿಲ್ಲ, ಬರೀ ಅನ್ನ ಸಾರು ತಿನ್ನುವೆ, ಅದಕ್ಕೆ ನಾನು ಅನ್ನ ಸಾರು ಅನ್ನೋದು. ನಿಂದೆ ನನಗೆ ಬಂದಿರೋದು. ಹೋಟ್ಲಿಗೆ ಹೋದ್ರೆ ಯಾರು ಉರ್ಲಾಡ್ತಾರೆ ತಿಂಡಿ ತಿನ್ನು ಅಂದ್ರೆ ಸಾರ. ನಾನು ಮಗು, ನನಗೇನ್ ಗೊತ್ತಾಗುತ್ತೆ? ಕತ್ತೆ ಮರಿ ನೀನು, ಕೂತ್ಕೋ ಸುಮ್ನೆ. ಏನ್ ಇವಾಗ ಉಳ್ಳಾಡ್ತೀನ? ಈಗ ಉಳ್ಳಾಡ್ತೀನ ಅನ್ನ ಸಾರು ಅಂತ? ಬುದ್ಧಿ ಬಂದದ ಈಗ. ಓಹೋ ಗೈಸ್, ನಮ್ಮಮ್ಮ ನನ್ ಮರ್ಯಾದೆ ತೆಗಿತು ಗೈಸ್. ಬಾಯ್ ವಯಸ್ಸು. ಬಾಯ್ 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 ಬಾಯ್.